ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ದಶರಥ್ ಮಾಂಜಿ ಅಂತಕ್ಕಂಥ ವ್ಯಕ್ತಿಯ ಪ್ರೇಮ ಕಥೆಯನ್ನು ಅಂದರೆ ಲವ್ ಸ್ಟೋರಿ ನೋಡೋಣ. ದಶರಥ್ ಮಾಂಜಿಗೆ ಇರ್ತಕ್ಕಂಥ ಶ್ರದ್ಧೆ ಮತ್ತು ಅವನ ಹೆಂಡತಿಯ ಮೇಲಿರ್ತಕ್ಕಂಥ ಪ್ರೀತಿ ಬಹಳಷ್ಟು ಒಂದು ಅದ್ಭುತ ಅನಿಸ್ತೈತಿ. ಈ ಒಂದು ಅದ್ಭುತ ಪ್ರೇಮ ಕಥೆ ಜಗತ್ತಿನೊಳಗೆ 7 ಅದ್ಭುತಗಳದಾವು. ಅದರೊಳಗೆ ನಮ್ಮ ಭಾರತದೊಳಗೆ ಇರ್ತಕ್ಕಂಥ ತಾಜ್ ಮಹಲ್ ಕೂಡ ಒಂದು. ಈ ತಾಜ್ ಮಹಲನ್ನು ಕೂಡ ಮೀರಿಸ್ತಕ್ಕಂಥ ಅದ್ಭುತ ಕಥೆ ಅಂತಂದ್ರೆ ದಶರಥ್ ಮಾಂಜಿ. ದ ಮೌಂಟೇನ್ ಮ್ಯಾನ್ ದಶರಥ್ ಮಾಂಜಿ 14 ಜನವರಿ 1934 ಜನಿಸ್ತಾರು. 17 ಆಗಸ್ಟ್ 2007 ಮರಣ ಹೊಂತಾರೆ. ಇವರು ಬಿಹಾರದ ಪೂರ್ವ ರಾಜ್ಯದ ಗಯಾ ಹತ್ತಿರ ಗೆಹ್ಲೋರ್ ಎಂಬ ಹಳ್ಳಿ ಒಳಗೆ ಇವ್ರ ಜೀವನ ನಡೆಸ್ತಾಯಿದ್ರು ಮತ್ತು ಅಲ್ಲಿ ಜನಿಸಿದ್ರು. ಇವ್ರ ಪತ್ನಿ 1959 ಒಂದು ಪರ್ವತದಿಂದ ಬಿದ್ದ ಗಾಯಗೊಂಡು ಅದೇ ಪರ್ವತವು ಹತ್ತಿರದ ಆಸ್ಪತ್ರೆಗೆ ಸಕಾಲದೊಳಗೆ ಅಂದರೆ ಸುಲಭವಾಗಿ ಹೋಗೋದಕ್ಕೆ ಅಡೆತಡೆಯಾಗಿತ್ತು ಇವ್ರಿಗೆ. ಇದೇ ಕಾರಣಕ್ಕಾಗಿ ಇವ್ರೇನು ಮಾಡ್ತಾರೆ, ಅವಾಗ ಅವ್ರು ಮರಣ ಹೊಂದಿರ್ತಾರಲ್ಲ, ಹೀಗಾಗಿ ಆಗ ಸುತ್ತಿಗೆ ಮತ್ತು ಉಳಿಗಳನ್ನು ಮಾತ್ರ ಬಳಸಿ ಬೆಟ್ಟಗಳ ಅಂದರೆ ಆ ಬೆಟ್ಟಗಳ ತುದಿಯ ಮೂಲಕ ಏನು ಮಾಡ್ತಾರೆ, 110 ಮೀಟ್ರ್ ಉದ್ದ ಇರತಕ್ಕಂಥ 30 ಅಡಿ ಅಗಲ ಇರತಕ್ಕಂಥ 7.7 ಮೀಟ್ರ್ ಆಳ ಬೆಟ್ಟವನ್ನು ಅಗೆಯೋದಕ್ಕೆ ದಶರಥ್ ಮಾಂಜಿ ಆರಂಭವನ್ನು ಮಾಡ್ತಾರೆ. ಹಲವಾರು ವರ್ಷಗಳ ಕಾಲ ಕೆಲಸದ ನಂತರ ಗಯಾ ಜಿಲ್ಲೆಯ ಅತ್ರಿ ಮತ್ತು ವಜೀರ್ಗಂಜ್ ಬ್ಲಾಕ್ಗಳ ನಡುವಿರ್ತಕ್ಕಂಥ ಒಂದು ಪ್ರಯಾಣವನ್ನು ಹಾದಿಯನ್ನು ಸುಮಾರು 70 ಕಿಲೋಮೀಟ್ರದಿಂದ 1 ಕಿಲೋಮೀಟ್ರಿಗೆ ಕಡಿಮೆ ಮಾಡ್ತಾರೆ. ಕಾರಣ 70 ಕಿಲೋಮೀಟ್ರ್ಗಳ ಕಾಲ ಸುತ್ತಾದ ಬೆಟ್ಟವನ್ನು ಸುತ್ತಾದು ಆ ಒಂದು ನಗರಕ್ಕೆ ಹೋಗ್ಬೇಕಾಗಿರ್ತೈತಿ. ಆ ಬೆಟ್ಟವನ್ನು ಕಡಿದ ರಸ್ತೆ ಮಾಡಿದ್ರೆ ಕೇವಲ 1 ಕಿಲೋಮೀಟ್ರ್ ಮಾತ್ರ ರಸ್ತೆ ಮಾರ್ಗ ಇರ್ತೈತಿ. ಇದೇ ಕಾರಣಕ್ಕಾಗಿ ಅವರು ಹಲವಾರು ಬಾರಿ ದೆಹಲಿ ಸರ್ಕಾರಕ್ಕೆ ಕೂಡ ಹೋಗಿ ಭೇಟಿಯಾಗಿರ್ತಾರೆ. ಇದಾದ ನಂತರ ಇದು ಒಂದು ರಸ್ತೆ ನಿರ್ಮಾಣ ಆದ ನಂತರ ಆಗಿರ್ತಕ್ಕಂಥ ಬಿಹಾರ್ ಸಿ ಎಂ ನಿತೀಶ್ ಕುಮಾರ್ ಅವರಿಂದ ಇವರು ಬಹುಮಾನವನ್ನು ಕೂಡ ಪಡ್ಕೋತಾರು. ಮತ್ತೊಳ್ಳೆ ಭಾರತ ಸರ್ಕಾರ ಇವ್ರ ಗುರುತಿಗಾಗಿ ಅಂಚೆ ಚೀಟಿ ಕೂಡ ಬಿಡುಗಡೆ ಮಾಡಿತ್ತು. ಇದೆಲ್ಲ ಆದ ನಂತರ ಇವರು ಆರಂಭಿಕ ಜೀವನವನ್ನು ನೋಡಿದ್ರು. ಇವರು ಆರಂಭದೊಳಗೆ ಚಿಕ್ಕ ವಯಸ್ಸಿನೊಳಗೆ ಮನೆಯಿಂದ ಬೇರೆ ಕಡೆ ಓಡಿ ಹೋಗಿ ಧನ್ಬಾದ್ನ ಕಲ್ಲಿದ್ದಲು ಗಣಿ ಒಳಗೆ ಕೆಲಸಕ್ಕೆ ಸೇರ್ಕೋತಾರು. ಇದಾದ ಕೆಲವೊಂದಿಷ್ಟು ವರ್ಷಗಳ ನಂತರ ತಮ್ಮ ಸ್ವಂತ ಊರಾಗಿರ್ತಕ್ಕಂಥ ಗೆಹ್ಲೋರ್ಗೆ ವಾಪಸ್ ಮರಳಿ ಬರ್ತಾರು. ವಾಪಸ್ ಮರಳಿ ಬಂದ ಮೇಲೆ ಫಲ್ಗುನಿ ದೇವಿ ಅಂತಕ್ಕಂಥ ಒಬ್ಬ ಹೆಣ್ಮಗಳನ್ನು ಮದುವೆ ಆಗ್ತಾರು. ಇವರಿರ್ತಕ್ಕಂಥ ಒಂದು ಹಳ್ಳಿ ಎಲ್ಲ ಸಂಪನ್ಮೂಲಗಳಿಂದ ಕೂಡಿತ್ತು ಮತ್ತು ಆ ಒಂದು ಹಳ್ಳಿ ರಾಜಗಿರ್ ಬೆಟ್ಟಗಳ ಭಾಗ ಆಗಿತ್ತು ಮತ್ತು ವಜೀರ್ಗಂಜ್ ನಗರದಿಂದ ರಸ್ತೆ ಪ್ರವೇಶ ಸಾಧ್ಯವಾಗೋದಕ್ಕೆ ಅಂದ್ರೆ ಮುಖ್ಯ ಕಾರಣ ಆ ಒಂದು ಬೆಟ್ಟ ಆಗಿತ್ತು. ಮತ್ತು ಆ ಬೆಟ್ಟದ ಹತ್ರ ಈ ಒಬ್ಬ ದಶರಥ್ ಮಾಂಜಿ ಕೃಷಿ ಕೆಲಸವನ್ನು ಮಾಡ್ತಾಯಿದ್ರು. ಇದೇ ಸಮಯದೊಳಗೆ ಒಂದು ಸುಮಾರು 1959 ಈ ದಶರಥ್ ಮಾಂಜಿಯವರ ಪತ್ನಿ ಫಲ್ಗುನಿ ದೇವಿ ಪರ್ವತದಿಂದ ಬಿದ್ದು ಬಹಳಷ್ಟು ತೀವ್ರವಾಗಿ ಗಾಯಗೊಳ್ತಾರು. ಗಾಯಗೊಂಡ ಆಸ್ಪತ್ರೆಗೆ ಸಕಾಲದಲ್ಲಿ ಹೋಗೋಕ್ಕೆ ಆಗಲ್ದಕ್ಕಾಗಿ ಮರಣವನ್ನು ಕೂಡ ಹೊಂತಾರು. ಈ ಕಾರಣಕ್ಕಾಗಿ ಮತ್ತು ಅಲ್ಲಿ ವೈದ್ಯರು ಇರ್ತಕ್ಕಂಥ ಒಂದು ನಗರಕ್ಕೆ ಹೋಗೋದಕ್ಕೆ 70 ಕಿಲೋಮೀಟ್ರ್ ಇರ್ತೈತಿ. ಪರ್ವತವನ್ನು ಇದೇ ಕಾರಣಕ್ಕೆ ನೋಡ್ರಿ, ಪರ್ವತನ ಕಡಿದ ದಾರಿ ಮಾಡಿದ್ದು. ಅಂದ್ರೆ ಆ ಪರ್ವತವನ್ನು ಸುತ್ತ ಹಾದು ಹೋಗಬೇಕಿತ್ತಂದ್ರೆ 70 ಕಿಲೋಮೀಟ್ರ್ ಇತ್ತು. ಆದರೆ ಅವನು ಪರ್ವತವನ್ನು ಕಡಿದು ದಾರಿ ಮಾಡಿದ್ದಕ್ಕಾಗಿ ಆ ನಗರ 1 ಕಿಲೋಮೀಟ್ರ್ ಕಡಿಮೆ ಆಯಿತು. ಅಲ್ಲಿ ಸಮಯ ಮತ್ತು ರಸ್ತೆ ಮಾರ್ಗ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ. ಮತ್ತು ಮಾಂಜಿ ಪರ್ವತದ ದಕ್ಷಿಣಕ್ಕೆ ಇರ್ತಕ್ಕಂಥ ಒಂದು ಹಳ್ಳಿ ಒಳಗಿರ್ತಕ್ಕಂಥವ್ರು ಆ ಹಳ್ಳಿಯಿಂದ ದೂರ ಕೆಲಸ ಮಾಡಬೇಕಾಗಿರ್ತೈತಿ ಅವರು. ಅದಕ್ಕೆ ಇವರಿಗೆ ಊಟ ಮತ್ತು ನೀರಿನ ವ್ಯವಸ್ಥೆಯನ್ನು ಅವರ ಪತ್ನಿ ತೆಗೆದುಕೊಂಡು ಬರ್ತಿರ್ತಾರೆ. ಅಂಥ ಒಂದು ಸಮಯದೊಳಗೆ ಆ ಬೆಟ್ಟದೊಳಗೆ ಕಿರಿದ ದಾರಿ ಒಳಗೆ ನಡೆದುಕೊಂಡು ಬರಬೇಕಾಗಿರ್ತೈತಿ. ಆಗ ಇವ್ರ ಪತ್ನಿ ಬಿದ್ದು ಗಾಯಗೊಂಡಿರ್ತಾರೆ. ನಗರಕ್ಕೆ ಅಂದರೆ ಪಟ್ಟಣಕ್ಕೆ ಹೋಗೋದಕ್ಕೆ ಸುಲಭದ ಮತ್ತು ಸಮೀಪದ ರಸ್ತೆ ಇಲ್ಲದ ಕಾರಣಕ್ಕೆ ಅವ್ರ ಪತ್ನಿ ಸಾವನ್ನಪ್ಪಿರ್ತಾರೆ. ಇದೇ ಕಾರಣಕ್ಕೆ ಮಾಂಜಿ ಸುಲಭವಾಗಿರ್ತಕ್ಕಂಥ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಆ ಬೆಟ್ಟವನ್ನು ಕತ್ತರಿಸೋದಕ್ಕೆ ಮುಂದಾಗ್ತಾರೋ ಈ ಒಬ್ಬ ದಶರಥ್ ಮಾಂಜಿ. ಮತ್ತು ಯಶಸ್ವಿ ಕೂಡ ಆಗ್ತಾರೋ. ಸತತವಾಗಿ 22 ವರ್ಷಗಳ ಕಾಲ ಶ್ರಮ ಪಡ್ತಾರೆ ಆ ಒಂದು ಬೆಟ್ಟವನ್ನು ಕಡಿಯೋದಕ್ಕೆ. ತಮ್ಮ ಹೆಂಡತಿಯ ಸಲುವಾಗಿ, ಹೆಂಡತಿಗಾಗಿರ್ತಕ್ಕಂಥ ಗಾಯ ಮತ್ತು ಅವರ ಸಾವು ಮತ್ತು ಇನ್ನೊಬ್ಬರಿಗೆ ಯಾರಿಗೂ ಕೂಡ ಈ ರೀತಿ ಆಗಬಾರ್ದು ಅಂತೇಳಿ ಆ ಒಂದು ಬೆಟ್ಟವನ್ನು ಕಡಿಯೋದಕ್ಕೆ ಆರಂಭಿಸ್ತಾರೆ. ಎಷ್ಟೋ ಜನ ಇವರನ್ನು ಹೆಂಡತಿಯನ್ನು ಕಳ್ಕೊಂಡ ಮ್ಯಾಗ ಹುಚ್ಚ, ತಲೆ ಕಟ್ಟೈತಿ,
ಮತ್ತು ಇನ್ನಿತರಾಗಿರ್ತಕ್ಕಂಥ ಮಾತುಗಳಿಂದ ನಿಂದಿಸ್ತಿರ್ತಾರೋ, ಆದರೂ ಕೂಡ ಛಲ ಬಿಡದೆ ಈ ದಶರಥ್ ಮಾಂಜಿ ಆ ಒಂದು ರಸ್ತೆ ನಿರ್ಮಾಣವನ್ನು, ಆ ಬೆಟ್ಟ ಕತ್ತರಿಸುವುದನ್ನು ಬಿಡಲಿಲ್ಲ. ಇವರ ದಶರಥ್ ಮಾಂಜಿನ ಒಂದು ಕಡೆ ಹೇಳ್ಕೊತಾರೋ, ನಾನು ಬೆಟ್ಟವನ್ನು ಹತ್ತಿ ಕಡಿಯಲು ಪ್ರಾರಂಭಿಸಿದಾಗ ಜನರು ನನ್ನನ್ನು ಹುಚ್ಚ ಅಂಥೇಳಿ ಕರೀತಿದ್ರು, ಆದ್ರೆ ಅದು ನನ್ನ ದೃಢ ನಿರ್ಧಾರ ಆಗಿತ್ತು ಅಂತೇಳಿ ಹೇಳ್ತಾರೆ ಅವರು. ಆ ದೃಢ ನಿರ್ಧಾರನ ಅವರ ಮನಸ್ಸನ್ನು ಗಟ್ಟಿಗೊಳಿಸ್ತು ಅಂಥೇಳಿ ಅವರು ಹೇಳ್ಕೊತಾರೆ. ಮತ್ತು ಇನ್ನೊಂದು ಸರ್ತಿ ಮತ್ತು ಆರಂಭದೊಳಗೆ ಗೇಲಿ ಮಾಡಿರ್ತಕ್ಕಂಥ ಊರಿನ ಜನ ಮುಂದಿನ ದಿನಮಾನದೊಳಗೆ ಅವ್ರಿಗೆ ಅದೇ ಊರಿನ ಜನ ಬಂದ ಆಹಾರ ಊಟವನ್ನು ಕೊಡೋದಕ್ಕೆ ಆರಂಭಿಸ್ತಾರೆ. ಮತ್ತು ಹೊಳ್ಳಿ ನಂತರ ದಿನಮಾನದೊಳಗೆ ಅವ್ರಿಗೆ ಉಪಕರಣಗಳನ್ನು, ಅಂದ್ರೆ ಆ ಬೆಟ್ಟವನ್ನು ಕಡಿಯೋದಕ್ಕೆ ಉಪಕರಣಗಳು ಬೇಕು. ಆ ಒಂದು ಉಪಕರಣ ಖರೀದಿಸೋದಕ್ಕೆ ಸಹಾಯ ಕೂಡ ಮಾಡೋದಕ್ಕೆ ಮತ್ತು ಸಹಾಯ ಮಾಡುವ ಮೂಲಕ ಈ ದಶರಥ್ ಮಾಂಜಿಗೆ ಅಲ್ಲಿರ್ತಕ್ಕಂಥ ಜನ ಬೆಂಬಲವನ್ನು ಕೊಡ್ತಿದ್ರು ಅಂತೇಳಿ ದಶರಥ್ ಮಾಂಜಿನ ಕೆಲವೊಂದು ಕಡೆ ಹೇಳ್ಕೊಂಡಾರ. ನೋಡಿರಿ, 22 ವರ್ಷ ಒಬ್ಬ ವ್ಯಕ್ತಿ ಅವ್ರದ್ದು ಎಂಥ ಪ್ರೀತಿ ಇರಬೇಕು. ಇದು ತಾಜ್ ಮಹಲ್ಗಿಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೇಮ ಕಥೆ ಅಂತೇಳಿ ಹೇಳ್ಬೋದು. ಮತ್ತು ಪ್ರೇಮ ಕಥೆ ಹೇಳ್ತಕ್ಕಂಥ ಒಂದು ಮಾರ್ಗ ಕೂಡ ಆಗೈತಿ. ಆಕೆ ನೆನಪಿಗಾಗಿ ಬೆಟ್ಟ ಕಡ್ದ ಸುಮಾರು 1960ರಿಂದ 1982ರವರೆಗೆ ಶ್ರಮ ವಹಿಸ್ತಾರೆ. ಆ ಒಂದು ಬೆಟ್ಟವನ್ನು ಕತ್ತರಿಸಿ ರಸ್ತೆ ನಿರ್ಮಾಣ ಮಾಡೋಕೆ. ಈ ದಶರಥ್ ಮಾಂಜಿನ ಒಂದು ಅದ್ಭುತ ಪ್ರೇಮ ಕಥೆ ಅಂಥೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತಾನೆ. ಯಾಕಂದ್ರೆ ಇಂಥ ಪ್ರೇಮ ಕಥೆಗಿಂತ ಮತ್ಯಾವ ಉದಾಹರಣೆ ಹೇಳ್ಬೋದು ನೋಡ್ರಿ. ಇಂತಹ ಎಷ್ಟೋ ಪ್ರೇಮ ಕಥೆಗಳು ಯಾರಿಗೂ ತಿಳಿಯದೆ ಕಣ್ಮರೆಯಾಗಿರ್ತಕ್ಕಂಥ ಭಾಳಷ್ಟು ಉದಾಹರಣೆಗಳು ಇರಬಹುದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿರಿ. ಅದೇ ರೀತಿಯಾಗಿ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.